Good morning, students. So in today's class, let us study your 12th problem. Amarnath Limited furnishes the following for the month of May 2015. Okay. Now stock on 30th April and 2015 ಮತ್ತು ಇನ್ನೊಂದು ಏನಿದೆ 31st May 2015. ಇಲ್ಲಿ ಎರಡು ನೋಡಿದಾಗ ವಿಚ್ ಇಸ್ ದಿ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಅಂತ ನೋಡಿದ್ರೆ ದ ಫಸ್ಟ್ ಡೇಟೆಡ್ ಇಸ್ ಯೋರ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ದ ಲಾಸ್ಟ್ ಡೇಟೆಡ್ ವಿಲ್ ಬಿ ಯೋರ್ ಕ್ಲೋಸಿಂಗ್ ಸ್ಟಾಕ್. ಸೊ ಕಮಿಂಗ್ ಟು ಯೋರ್ ಓಪನಿಂಗ್ ಸ್ಟಾಕ್, ಮಟೀರಿಯಲ್ಸ್ ಅಂತ ಇದೆ. ಸೊ ಮಟೀರಿಯಲ್ಸ್ 15,000. ಸೊ ಅದನ್ನು ನೀವು ಆ್ಯಡ್ ಮಾಡ್ತೀರಾ. ಯೂಶ್ವಲಿ ಓಪನಿಂಗ್ ಸ್ಟಾಕ್ಗಳನ್ನ ಆ್ಯಡ್ ಮಾಡ್ತೀರಾ, ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡ್ತೀರಾ. So add materials to your direct material. Work in progress, factory overhead ತಗೊಂತೀರಾ. ಇಲ್ಲಿ ಲೆಸ್ ಫ್ಯಾಕ್ಟ್ರಿ ಓವರ್ಹೆಡ್ ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಆಗುತ್ತೆ. ಫಿನಿಶ್ಡ್ ಗೂಡ್ಸ್ ಎಲ್ಲಿ ತಗೊಂತೀರಾ? ಆಫ್ಟರ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇಲ್ಲಿ ಪ್ಲೀಸ್ ರಿಮೆಂಬರ್, ಇಲ್ಲಿ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಯೂನಿಟ್ಸ್ ಅಂತ ಕೊಟ್ಟಾಗ ಈ 1000 ಯೂನಿಟ್ಸು ಅಂದರೆ ಯೂನಿಟ್ ಕಾಲಮಲ್ಲಿ ಬರೀತೀರಾ. ಯೂನಿಟ್ ಕಾಲಮಲ್ಲಿ 1000 ಬರೆದು ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ದು ಪರ್ ಯೂನಿಟ್ ಅಮೌಂಟ್ ಏನಿದೆ ಆ ಅಮೌಂಟ್ ಜೊತೆ 1000ನ ಇಂಟು ಮಾಡಿ ಆ ಅಮೌಂಟ್ನ ನೀವು ಟೋಟಲ್ ಕಾಲಮಲ್ಲಿ ಬರೆದ್ಬಿಟ್ಟು ಅದನ್ನು ನೀವು ಮೈನಸ್ ಮಾಡಬೇಕಾಗತ್ತೆ. ಓಕೆ. ಸೊ ಪರ್ಚೇಸಸ್ ಏನಾಗುತ್ತೆ? ಡೈರೆಕ್ಟ್ ಮಟೀರಿಯಲ್ಗೆ ಹೋಗುತ್ತೆ. ಡೈರೆಕ್ಟ್ ವೇಜಸ್ ಹೋಗುತ್ತೆ. ಫ್ಯಾಕ್ಟ್ರಿ ಸಪ್ಲೈಸ್ ವಿಲ್ ಗೋ ಟು ಯೋರ್ ಫ್ಯಾಕ್ಟ್ರಿ ಓವರ್ಹೆಡ್. ಟ್ರೇಡ್ ಮ್ಯಾಗಝೀನ್ಸ್, ನಾವು ಪ್ಲೀಸ್ ರಿಮೆಂಬರ್ ಟ್ರೇಡ್ ಮ್ಯಾಗಝೀನ್ಸ್ ಅಂತ ಕೊಟ್ಟಿದ್ದಾರೆ. ಟ್ರೇಡ್ ಮ್ಯಾಗಝೀನ್ಸ್ ಯಾರು ಪ್ರಿಪೇರ್ ಮಾಡ್ತಾರೆ? ಆಫೀಸ್ ಅವರು ಪ್ರಿಪೇರ್ ಮಾಡೋದು. ಸೊ ಅದು ಎಲ್ಲಿ ಹೋಗುತ್ತೆ? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಮ್ಯಾನೇಜರ್ ಸ್ಯಾಲರಿ, ಮ್ಯಾನೇಜರ್ದು ಸ್ಯಾಲರಿ ಯಾರು ನೋಡ್ಕೊತಾರೆ? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಡಿಪ್ರಿಸಿಯೇಷನ್ ಆಫ್ ಫರ್ನಿಚರ್, ಯೂಶ್ವಲಿ ಫರ್ನಿಚರ್ ಎಲ್ಲಿ ಇಟ್ಟಿರ್ತಾರೆ? ಫರ್ನಿಚರ್ಸು ನಿಮಗೆ ನಿಮ್ಮ ಇದು ಆಫೀಸಲ್ಲಿ ಜಾಸ್ತಿ ನೋಡ್ಬೋದು. ಮಷಿನರಿ ಅಂತ ಕೊಟ್ಟರೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಅಂತ ಕೊಟ್ಟರೆ ನೀವೆಲ್ಲಿ ತೊಗೊತೀರಾ? ಫ್ಯಾಕ್ಟ್ರಿಯಲ್ಲಿ ತೊಗೊತೀರಾ. ಆದರೆ ಇಲ್ಲಿ ಫರ್ನಿಚರ್ ಅಂತ ಕೊಟ್ಟಾಗ ನೀವೇನು ತೊಗೊತೀರಾ? ಆಫೀಸಲ್ಲಿ ತೊಗೊತೀರಾ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಸೊ ಡಿಬೆಂಚರ್ಸ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ಅ ಫೈನಾನ್ಷಿಯಲ್ ಐಟಮ್. ನೆಕ್ಸ್ಟ್ ಸೇಲ್ಸ್ ವಿಲ್ ಬಿ ಸೇಲ್ಸ್. ಇಲ್ಲಿ 15,000 ಅಂತ ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ವಿಲ್ ಬಿ 15,000. ಸಾರಿ, ನಾಟ್ 15,000. ಈ 15,000ಗೆ ಯು ಶುಡ್ ಆ್ಯಡ್ ಯುವರ್ ಫಿನಿಶ್ಡ್ ಸ್ಟಾಕ್ ಗೂಡ್ಸ್. ಐ ವಿಲ್ ಟೆಲ್ ಯು ದಟ್, ಐ ವಿಲ್ ಸಾಲ್ವ್ ಇಟ್. ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ. ಸೊ ನೆಕ್ಸ್ಟು ನಿಮಗೇನಿದೆ? ಫಿನಿಶ್ಡ್ ಸ್ಟಾಕ್ ಇನ್ಶೂರೆನ್ಸ್ ಅಂತ ಇದೆ. ಸೊ ಫಿನಿಶ್ಡ್ ಸ್ಟಾಕ್ ಆದಮೇಲೆ ಇನ್ಶೂರೆನ್ಸ್ ಅನ್ನೋದು ಎಲ್ಲಿ ಬರುತ್ತೆ ಅಂತಂದರೆ ಅದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಫಿನಿಶ್ ಆದಮೇಲೆ ಇನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಅವರೇ ಅದನ್ನು ಇದು ಏನು ಇನ್ಶೂರೆನ್ಸ್ ಅನ್ನೋದು ಅಪ್ಲೈ ಮಾಡಿರ್ತಾರೆ. ಸೊ ಆ ಎಕ್ಸ್ಪೆನ್ಸಸ್ ಏನೇ ಇದ್ದರೂ ಕೂಡ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಡೆಲಿವರಿ ವ್ಯಾನ್ ಎಕ್ಸ್ಪೆನ್ಸಸ್ ಕೂಡ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೇಲ್ಸ್ ಆಫೀಸ್ ಎಕ್ಸ್ಪೆನ್ಸಸ್, ಸೊ ಸೇಲ್ಸ್ ಆಫೀಸ್ ಎಕ್ಸ್ಪೆನ್ಸಸ್ ಕೂಡ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಹೋಗುತ್ತೆ. ಶೋರೂಮ್ ಎಕ್ಸ್ಪೆನ್ಸಸ್, ಶೋರೂಮ್ ಕೂಡ ವಿಲ್ ಗೋ ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ನೆಕ್ಸ್ಟ್ ಇಸ್ ಡೊನೇಷನ್. ಇವಾಗ ಕಮಿಂಗ್ ಟು ಯೋರ್ ಡೊನೇಷನ್ಸ್ ಅಂತ ಅಂದಾಗ ಎಲ್ಲಿಗೆ ಹೋಗುತ್ತೆ? ಇಟ್ ಇಸ್ ಅ ಫೈನಾನ್ಷಿಯಲ್ ಐಟಮ್. ಪ್ಲೀಸ್ ರಿಮೆಂಬರ್, ಡೊನೇಷನ್ ವಿಲ್ ಬಿ ಯೋರ್ ಫೈನಾನ್ಷಿಯಲ್ ಐಟಮ್. ಸ್ಟೋರ್ಸ್ ಎಕ್ಸ್ಪೆನ್ಸಸ್, ಸ್ಟೋರ್ಸ್ ಅಂದಿದ ತಕ್ಷಣ ಯು ವಿಲ್ ಗೋ ಟು ಯೋರ್ ಫ್ಯಾಕ್ಟ್ರಿ ಓವರ್ ಹೆಡ್. ಮಟೀರಿಯಲ್ ಹ್ಯಾಂಡ್ಲಿಂಗ್, ಈ ಮಟೀರಿಯಲ್ನ ಯಾರು ನೋಡ್ಕೊಳ್ಳೋದು? ಫ್ಯಾಕ್ಟ್ರಿಯವರು, ಫ್ಯಾಕ್ಟ್ರಿ ಓವರ್ ಹೆಡ್. ಲಾಸ್ ಆನ್ ಸೇಲ್ ಆಫ್ ಆಫೀಸ್ ಫರ್ನಿಚರ್, ಸೊ ಲಾಸ್ ಇದೆಯಂತೆ. ಸೊ ಲಾಸು ಪ್ರಾಫಿಟ್ ಏನೇ ಇದ್ದರೂ ಇಟ್ ಇಸ್ ಅ ಫೈನಾನ್ಷಿಯಲ್ ಐಟಮ್. ಓಕೆ. ನೆಕ್ಸ್ಟ್ ಕಾಸ್ಟ್ ಆಫ್ ಡಿಫೆಕ್ಟಿವ್ ವರ್ಕ್, ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ಆ್ಯಡ್ ಅನ್ನೋದು ಮಾಡ್ತೀರಾ. ಕೋಲ್, ಗ್ಯಾಸ್, ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಎಲ್ಲಿ ತೊಗೊತೀರಾ? ಫ್ಯಾಕ್ಟ್ರಿಯಲ್ಲಿ ಯೂಸ್ ಮಾಡ್ತೀರಾ. ಆಡಿಟ್ ಫೀಸ್ ಆಫೀಸ್ ಅವರು ಕೊಡೋದು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಗುಡ್ ವಿಲ್ ಫೈನಾನ್ಷಿಯಲ್ ಐಟಮ್. ಅಂಡರ್ ರೈಟಿಂಗ್ ಕಮಿಷನ್ ಫೈನಾನ್ಷಿಯಲ್ ಐಟಮ್.
ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್. ಮ್ಯಾಮ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಕೂಡ ಫೈನಾನ್ಷಿಯಲ್ ಐಟಮ್ಮ? ಇಲ್ಲ. ಸೊ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅನ್ನೋದು ಇಟ್ ಇಸ್ ಒನ್ ಆಫ್ ದಿ ಎಕ್ಸ್ಪೆನ್ಸಸ್. ಎಲ್ಲಿಗೆ ತೊಗೊತೀರಾ? ಎಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಲಾಸ್ಟಲ್ಲಿ ಬರೆಯುವಂಥದ್ದು, ದಟ್ ಈಸ್ ಆಫ್ಟರ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲಾಸ್ಟಲ್ಲಿ ಇದನ್ನು ಬರೀಬೇಕಾಗಿರೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಲೀಗಲ್ ಚಾರ್ಜಸ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸ್ಯಾಂಪಲ್ಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಪ್ಯಾಕಿಂಗ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ಇಷ್ಟು ಆಗಿದೆ. ಇಷ್ಟು ಮಾಡಾದಮೇಲೆ ನೀವು ತಲೆಯಲ್ಲಿ ಇಟ್ಕೊಬೇಕಾಗಿರೋದು ಒಂದು, ಇಲ್ಲಿ ನಿಮಗೆ ಸೇಲ್ಸ್ ಕೊಟ್ಟಿದ್ದು ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಪ್ರೊಡಕ್ಷನ್ ಯೂನಿಟ್ಸ್ ಅಂತ ಕೊಟ್ಟರೆ, ಯೂಶ್ವಲಿ ಪ್ರೊಡಕ್ಷನ್ ಯೂನಿಟ್ಸ್ ಅಂತ ಕೊಟ್ಟಾಗ ನೀವೇನು ಮಾಡ್ತೀರಾ? ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಇಲ್ಲಿ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಪ್ರೊಡಕ್ಷನ್ ಅಂತ ಬರೆದ್ಬಿಟ್ಟು ಇಲ್ಲಿ ನೀವು ಯೂನಿಟ್ಸ್ ಎಷ್ಟು ಯೂನಿಟ್ಸ್ ಅಂತ ಬರಿಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ? ಸೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ, ಆದರೆ ಪ್ರೊಡಕ್ಷನ್ ಅಂತ ಕೊಟ್ಟಿಲ್ಲ. ಸೇಲ್ಸ್ 15,000 ಆಗಿದೆಯಂತೆ, ಆದರೆ ಇಲ್ಲಿ ಫಿನಿಶ್ ಸ್ಟಾಕು ಯೂನಿಟ್ಸನ್ನು ಕೊಟ್ಟಿದ್ದಾರೆ. ಎಷ್ಟು? 1,000. ಫಿನಿಶ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕು ಅದು 1,000. ಆವಾಗ ನೀವೇನು ಮಾಡಬೇಕಾಗುತ್ತೆ? ಕ್ಯಾಲ್ಕುಲೇಷನ್ ಆಫ್ ಪ್ರೊಡಕ್ಷನ್ ಅನ್ನೋದು ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಪ್ರೊಡಕ್ಷನ್ ಹೆಂಗೆ ಮಾಡ್ತೀರಾ ಅಂತಂದರೆ, ಕ್ಯಾಲ್ಕುಲೇಷನ್ ಆಫ್ ಪ್ರೊಡಕ್ಷನ್ ಮಾಡ್ತೀರಾ ಯಾವತ್ತಿದ್ರೂ ಸೇಲ್ಸ್ ಯೂನಿಟ್ಸ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮೈನಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಇದು ನಿಮ್ಮ ಫಾರ್ಮುಲಾ. ಯಾವಾಗ ಇದನ್ನು ಮಾಡಬೇಕು? ಪ್ರೊಡಕ್ಷನ್ ಯೂನಿಟ್ಸ್ ಕೊಡೋದೇ ಇದ್ದಾಗ, ಸೇಲ್ಸ್ ಕೊಟ್ಟಾಗ, ಪ್ರೊಡಕ್ಷನ್ ಕೊಟ್ಟಾಗ ಪ್ರೊಡಕ್ಷನ್ನೇ ತೊಗೊತೀರಾ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ದೀನಿ ನೋಡಿ, ಪ್ರೊಡಕ್ಷನ್ ಯೂನಿಟ್ಸ್ ಅಂತ ಕೊಟ್ಟಿದ್ರು. ಪ್ರೊಡಕ್ಷನ್ ಯೂನಿಟ್ಸ್ 25,600 ಕಾಣುತ್ತೆ. ಒಂದು ನಿಮಿಷ ನೋಡಿ ಹೇಳ್ತೀನಿ. ಎಸ್, ಇಟ್ ಇಸ್ 25,600 ಅಂತ ಔಟ್ಪುಟ್ ಕೊಟ್ಟಿದ್ರು, ಪ್ರೊಡಕ್ಷನ್ ಅಂತ ಕೊಟ್ಟಿದ್ರು ಡೈರೆಕ್ಟಾಗಿ. ಆದರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಪ್ರೊಡಕ್ಷನ್ ಅಂತ ಕೊಟ್ಟಿಲ್ಲ, ಎಷ್ಟು ಸೇಲ್ಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆವಾಗ ಈ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ತೀರಾ. ಸೊ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? 15,000 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ನ ಆ್ಯಡ್ ಮಾಡ್ತೀರಾ, ಲೆಸ್ ಓಪನಿಂಗ್ ಸ್ಟಾಕ್. ಸೊ 16,000 ಯೂನಿಟ್ಸ್ ಅನ್ನೋದಾಯಿತು. ಸೊ ಪ್ರೊಡಕ್ಷನ್ಗೆ ಎಷ್ಟು ಬಂತು? 16,000 ಯೂನಿಟ್ಸ್ ಅನ್ನೋದಾಯಿತು. ಪ್ಲೀಸ್ ರಿಮೆಂಬರ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರೆದಿದ್ದಾರೆ ನೋಡಿ ಪ್ರೊಡಕ್ಷನ್. ಯೂಶ್ವಲಿ ಇದನ್ನು ಈ ಕಡೆಗೆ ಕೊಡಬೇಕು, ಈ ಕಡೆಗೆ ಬರಿಬೇಕು, ಸರಿನಾ? ಸೊ ಹೆಡ್ಡಿಂಗ್ ಅಮರ್ನಾಥ್ ಲಿಮಿಟೆಡ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಥವಾ ಕಾಸ್ಟ್ ಶೀಟ್ ಅಂತ ಬರೆದ್ರು ಕೂಡ ಇಟ್ ಇಸ್ ಸ್ಟಿಲ್ ಕರೆಕ್ಟ್ ಫಾರ್ ದ ಇಯರ್ ಎಂಡಿಂಗ್ May 2015. ಸೊ ನಾನು ಹೇಳ್ದಂಗೆ ಕಾಸ್ಟ್ ಆಫ್ ಮಟೀರಿಯಲ್ ಅಂತಂದರೆ ಡೈರೆಕ್ಟ್ ಮಟೀರಿಯಲಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ ತೊಗೊತೀರಾ, ಪರ್ಚೇಸಸ್ನ ಆ್ಯಡ್ ಮಾಡ್ತೀರಾ. 16,000 ಯೂನಿಟ್ಸ್ಗೆ ಟೋಟಲ್ ಎಷ್ಟು ಬರುತ್ತೆ ಅದನ್ನು ಬರ್ಕೊಳ್ಳಿ. ಇದು ಡಿವೈಡೆಡ್ ಬೈ ಯೂನಿಟ್ಸ್ ಮಾಡಿದ್ರೆ ಪರ್ ಯೂನಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಡೈರೆಕ್ಟ್ ವೇಜಸ್ ಅದನ್ನು ಹಾಗೆ ಬರೀತೀರಾ, ಪ್ರೈಮ್ ಕಾಸ್ಟ್ ಸಿಗುತ್ತೆ. ಪ್ರೈಮ್ ಕಾಸ್ಟ್ ಆದಮೇಲೆ ಫ್ಯಾಕ್ಟ್ರಿ ಓವರ್ ಹೆಡಲ್ಲಿರೋ ಏನೆಲ್ಲ ಚಾರ್ಜಸ್ ಇದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಡ್ ಓಪನಿಂಗ್ ಸ್ಟಾಕ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಮಾಡ್ತೀರಾ. ಅಷ್ಟನ್ನು ಮಾಡಾದಮೇಲೆ ವರ್ಕ್ಸ್ ಕಾಸ್ಟ್ ಅನ್ನೋದು ಸಿಗುತ್ತೆ. ಆಮೇಲೆ ಆಫೀಸ್ ಓವರ್ ಹೆಡ್ ಸಿಗುತ್ತೆ. ಆಫೀಸ್ ಓವರ್ ಹೆಡ್ಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಬರ್ಕೊತೀರಾ. ಬರ್ಕೊಂಡಾದಮೇಲೆ ಪ್ರೊಡಕ್ಷನ್ ಕಾಸ್ಟ್ ಸಿಗುತ್ತೆ. ಪ್ಲೀಸ್ ರಿಮೆಂಬರ್, ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿಲ್ಲ, ಓನ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾರೆ. ಹಾಗೆ ನೀವೇನು ಮಾಡ್ತೀರಾ? ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಡೋದೇ ಇರೋ ಕಾರಣ ನೀವು ಎಂಟ್ರಿ ಅನ್ನೋದು ಬರೀತೀರಾ. ಇಲ್ಲಿ ಎಂಟ್ರಿ ಅನ್ನೋದು ಬರೀತೀರಾ. ಏನಂತ ಬರೀತೀರಾ? ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನಿಲ್ ಅಂತ ಬರೀರಿ. ಬರ್ದಾದ್ಮೇಲೆ ಕೆಳಗೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಮ್ಯಾಮ್ ಇವಾಗ ನಿಮಗೆ ಡೌಟ್ ಆಗ್ಬೋದು, ಮ್ಯಾಮ್ ಇಲ್ಲಿ ನಾವು ಲೆಸ್ ಮಾಡ್ತೀವಿ, ಇಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಹೌದು, ಯಾವತ್ತಿದ್ರೂ ಸೀದಾ ಹೋಗಬೇಕಾದ್ರೆ ಲೆಸ್ಸೇ ಮಾಡ್ಕೊಂಡು ಹೋಗ್ತೀರಾ, ಉಲ್ಟಾ ಬರಬೇಕಾದ್ರೆ ಆಪೋಸಿಟ್ ಸೈನ್ ಬರುತ್ತೆ. ನಾವು ಸೇಲ್ಸಿಂದ ಶುರು ಮಾಡಿದ್ದು, ನಿಮ್ಮ ಸೇಲ್ಸ್ ಯೂನಿಟ್ಸಿಂದ ಇದನ್ನು ಆ್ಯಡ್ ಮಾಡಿದ್ರೆ ಓಪನಿಂಗ್ ಸ್ಟಾಕ್ನ ಲೆಸ್ ಮಾಡ್ತೀರ. ಅವಾಗ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ,
ಸೊ ಪ್ರೊಡಕ್ಷನ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಓಕೆ, ನಾನು ಇಲ್ಲೇನು ಮಾಡಿದ್ದೀನಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್ ಬರೀ ಯೂನಿಟ್ಸ್ ಕೊಟ್ಟಿದ್ದಾರೆ. ಯೂನಿಟ್ ಜೊತೆ ಯಾವತ್ತಿದ್ರೂ ಈ ಪರ್ಟಿಕ್ಯುಲರ್ ಅಮೌಂಟ್ನ ಇಂಟು ಮಾಡಿದ್ರೆ 16,500 ಬರುತ್ತೆ. ಇಷ್ಟನ್ನು ಮಾಡಾದಮೇಲೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಬರೀತೀರಾ, ಎಲ್ಲ ಚಾರ್ಜಸ್ನ ಬರೀತೀರಾ. ಇಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ, ನಾನು ನಿಮಗೊಂದು ಹೇಳಿದ್ದೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಎಲ್ಲ ಚಾರ್ಜಸ್ ಆದಮೇಲೆ ಈ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಂತ ಬರೆದುಬಿಟ್ಟು ಅದನ್ನು ನೀವು ಇಲ್ಲಿಗೆ ತೋರಿಸ್ಬೇಕಾಗತ್ತೆ. ಈ ಅಮೌಂಟನ್ನು ಅವ್ರದ್ದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಟೋಟಲ್ಗೆ ತೊಗೊಳ್ಬಾರ್ದು, ಆದರೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ನ ಡೈರೆಕ್ಟಾಗಿ ಇಲ್ಲಿಗೆ ತೊಗೊಬೇಕಾಗುತ್ತೆ, ವಿಚ್ ಇಸ್ 1,500. ಅರ್ಥ ಆಗ್ತಾ ಇದೆಯಾ? ಸೊ ಎಷ್ಟಕ್ಕಾಯಿತು? 15,000 ಯೂನಿಟ್ಸ್ಗೆ ಇದು 1 ರೂಪಿ ಆಯಿತು. ಇಲ್ಲಿ 1,500 ಡಿವೈಡೆಡ್ ಬೈ 15,000 ಮಾಡಿದ್ರೆ 10 ಪೈಸಾ ಆಯಿತು. ಸೊ ಟೋಟಲ್ ಕಾಸ್ಟ್ ಎಷ್ಟು ಬಂತು? 15,000, 2,64,000, 17.60. ಸೊ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಸೇಲ್ಸು ಇಲ್ಲಿ ನೋಡಿದ್ರೆ ಜಾಸ್ತಿ ಇದೆ ಅಂದರೆ ಪ್ರಾಫಿಟ್ಟು. ಸೊ ಈ ಅಮೌಂಟ್ ಜೊತೆ ಈ ಅಮೌಂಟ್ ಮೈನಸ್ ಮಾಡಿದ್ರೆ ಇಟ್ ಇಸ್ 51,000 ಬರುತ್ತೆ. ಸೊ 1 ಯೂನಿಟ್ಗೆ 15,000 ಅಂತ ಡಿವೈಡ್ ಮಾಡಿದ್ರು 1 ಯೂನಿಟ್ಗೆ ಇಟ್ ಇಸ್ 3.40. ಇಷ್ಟನ್ನು ಬರೆದಾದ್ಮೇಲೆ ಹೋಪ್ ಯು ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ಇದನ್ನೆಲ್ಲ ಬರೆದಾದ್ಮೇಲೆ ನೋಟ್ ಅಂತ ಒಂದು ಬರಿಬೇಕು. ಏನಕ್ಕೆ ನೋಟ್ ಬರಿಬೇಕು? ಏನೆಲ್ಲ ಫೈನಾನ್ಷಿಯಲ್ ಐಟಮ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಯಾವುದೆಲ್ಲ ಫೈನಾನ್ಷಿಯಲ್ ಐಟಮು, ಡಿಬೆಂಚರ್ ಇಂಟ್ರೆಸ್ಟ್ ಫೈನಾನ್ಷಿಯಲ್ ಐಟಮು, ಮತ್ತು ನಿಮ್ಮ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಮತ್ತು ಗುಡ್ ವಿಲ್, ಅಂಡರ್ ರೈಟಿಂಗ್ ಕಮಿಷನ್, ಇದೆಲ್ಲ ಒಂದು ನೋಟ್ ಅಂತ ಬರೀತೀರ. ವಾಟ್ ನೋಟ್ ಯು ವಿಲ್ ರೈಟ್? ಯು ವಿಲ್ ಸೇ ದ ನೋಟ್ ಸೇಯಿಂಗ್ ದ್ಯಾಟ್ ಏನು ಬರೀತೀರ? ನೋಟ್ 1 ಡಿಬೆಂಚರ್ ಇಂಟ್ರೆಸ್ಟ್, ಅಂಡರ್ ರೈಟಿಂಗ್ ಕಮಿಷನ್, ಲಾಸ್ ಆನ್ ಸೇಲ್ ಆಫ್ ಆಫೀಸ್ ಫರ್ನಿಚರ್ ಮತ್ತು ಗುಡ್ ವಿಲ್ ರಿಟರ್ನ್ ಆಫ್ ಆರ್ ದಿ ಫೈನಾನ್ಷಿಯಲ್ ಐಟಮ್ಸ್ ವಿಚ್ ವಿಲ್ ನಾಟ್ ಬಿ ಶೋನ್ ಅಂಡರ್ ದ ಕಾಸ್ಟ್ ಶೀಟ್ ಅಂತ ಬರೀತೀರ. ಸೊ ಹಿಯರ್ ವಿ ವಿಲ್ ಫಿನಿಶ್ ಯೋರ್ 12th ಪ್ರಾಬ್ಲಮ್. Coming to your 13th problem. So coming to your 13th problem. Following particulars are for product X for the year ending 31st March 2015. That is on 1st of April 2014, 31st March 2015. ಸೊ ಈ ಸ್ಟಾರ್ಟಿಂಗ್ ಡೇಟನ್ನು ಯಾವತ್ತಿದ್ರೂ ಓಪನಿಂಗ್ ಸ್ಟಾಕ್ ಅಂತ ಕರೀತಾರೆ. ದ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ ದಿ ಎಂಡಿಂಗ್ ಡೇಟ್. ಓಕೆ, ಸೊ ಓಪನಿಂಗ್ ಸ್ಟಾಕ್ಗಳನ್ನ ಆ್ಯಡ್ ಮಾಡ್ತೀರಾ, ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡ್ತೀರಾ. ಸೊ ಮಟೀರಿಯಲ್ಸ್ ಎಲ್ಲಿ ಹೋಗುತ್ತೆ? ಡೈರೆಕ್ಟ್ ಮಟೀರಿಯಲ್ಗೆ ಹೋಗುತ್ತೆ. ಇದನ್ನು ಆ್ಯಡ್, ಇದನ್ನು ಲೆಸ್. ವರ್ಕ್ ಇನ್ ಪ್ರೋಗ್ರೆಸ್ನ ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ತೊಗೊತೀರಾ, ಆ್ಯಡ್, ಲೆಸ್. ಪ್ಲೀಸ್ ರಿಮೆಂಬರ್, ಫಿನಿಶ್ಡ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಫಿನಿಶ್ಡ್ ಗೂಡ್ಸ್ ಅಂತಂದರೆ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಯೂನಿಟ್ಸ್ ಅಂತ ಕೊಟ್ಟಾಗ 4,000 ಯೂನಿಟ್ಸ್ನ ಯೂನಿಟ್ ಕಾಲಮಲ್ಲಿ ಬರೀತೀರಾ. ಕಾಸ್ಟ್ ಆಫ್ ಪ್ರೊಡಕ್ಷನ್ದು ಅಮೌಂಟ್ ಪರ್ ಯೂನಿಟ್ ಏನಿದೆ ಅದನ್ನು ಇದ್ರ ಜೊತೆ ಇಂಟು ಮಾಡಬೇಕಾಗತ್ತೆ. ಅದೇ ರೀತಿ ನೀವು ಇದನ್ನು ಕೂಡ ಮಾಡಬೇಕಾಗತ್ತೆ. ಸೊ ಆಫ್ಟರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದನ್ನು ಆ್ಯಡ್ ಆ್ಯಂಡ್ ಇದನ್ನು ಲೆಸ್. Purchase of raw material will go to direct material. Indirect materials anta kottidare which will go to factory overhead. Please don't confuse with your direct material and indirect. Direct materials kottare adna direct material alli baritira. Indirect material anta kottaga it will go to your factory overhead. ಇವಾಗ ಡೈರೆಕ್ಟ್ ವೇಜಸ್ ಕೊಟ್ಟರೆ ಡೈರೆಕ್ಟ್ ವೇಜಸ್ಗೆ ಹೋಗುತ್ತೆ. ಇಂಡೈರೆಕ್ಟ್ ವೇಜಸ್ ಅಂತ ಕೊಟ್ಟರೆ ಫ್ಯಾಕ್ಟ್ರಿ ವೇಜಸ್ಗೆ ಹೋಗುತ್ತೆ. ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಹೋಗುತ್ತೆ. ನಾವು ವರ್ಕ್ಸ್ ಮ್ಯಾನೇಜರ್ ಸ್ಯಾಲರಿ. ಸೊ ವರ್ಕ್ಸ್ ಮ್ಯಾನೇಜರ್ ವರ್ಕ್ಸ್ ಅಂತ ಕೊಟ್ಟಿದ್ದಾರೆ. ವರ್ಕ್ಸ್ ಅಂತಂದರೆ ಅದೊಂದು ಲಿಂಕ್ ನಿಮಗೆ. ಫ್ಯಾಕ್ಟ್ರಿ ಓವರ್ ಹೆಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವರ್ಕ್ಸ್ ಓವರ್ ಹೆಡ್. ಸೊ ವರ್ಕ್ಸ್ ಮ್ಯಾನೇಜರ್ ಸ್ಯಾಲರಿ ವಿಲ್ ಗೋ ಟು factory overhead. Carriage inward direct material. Indirect wages will go to factory overhead. Research and experiment cost. ಇವಾಗ ಈ ಪ್ರಾಬ್ಲಮಲ್ಲಿ ದಿಸ್ ಇಸ್ ಒನ್ ಹೊಸದು. ರಿಸರ್ಚ್ ಎಲ್ಲಿ ರಿಸರ್ಚ್ ಮಾಡ್ತೀರಾ? ಫ್ಯಾಕ್ಟ್ರಿಯಲ್ಲೇ ಯೂಶ್ವಲಿ ಲ್ಯಾಬಲ್ಲೆಲ್ಲ ರಿಸರ್ಚ್ ಮಾಡೋದು ಹೌದು.
ಅಕಸ್ಮಾತ್ ನೀವೇನೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನಾವು ಈ ಥರ ಮಾಡಿದ್ರೆ ಹಿಂಗಿರುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲಿ ಮಾಡ್ತೀರಾ, ಆ ಫ್ಯಾಕ್ಟ್ರಿ ಪ್ರಿಮಿಸಸಲ್ಲಿ ಮಾಡ್ತೀರಾ, ಅದಕ್ಕೆ ರಿಸರ್ಚ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಕಾಸ್ಟ್ ವಿಲ್ ಗೋ ಟು ಫ್ಯಾಕ್ಟ್ರಿ ಓವರ್ ಹೆಡ್. ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ESI ಅಂತ ಹೇಳ್ತಾರೆ, ಇಟ್ ವಿಲ್ ಗೋ ಟು ಫ್ಯಾಕ್ಟ್ರಿ ಓವರ್ ಹೆಡ್. ಮ್ಯಾಮ್ ಏನಕ್ಕೆ ಮ್ಯಾಮ್ ಫ್ಯಾಕ್ಟ್ರಿ, ಅದು ಅಡ್ಮಿನಿಸ್ಟ್ರೇಷನ್ ಅವ್ರು ನೋಡ್ಕೊಳ್ಳೋದಲ್ಲ. ಹೌದು, ಕರೆಕ್ಟು, ಅಡ್ಮಿನಿಸ್ಟ್ರೇಷನ್ ಅವ್ರು ನೋಡ್ಕೊಳ್ಳೋದು. ಆದರೆ ಫ್ಯಾಕ್ಟ್ರಿ ವರ್ಕರ್ಸು ಡೈಲಿ ವೇಜಸಲ್ಲಿರ್ತಾರೆ, ಮತ್ತು ಪರ್ಮನೆಂಟ್ ವರ್ಕರ್ಸ್ ಇರ್ತಾರೆ. ಅಂಥವ್ರಿಗೆಲ್ಲ ಪರ್ಮನೆಂಟ್ ವರ್ಕರ್ಸ್ ಅವರಿಗೆ ಅಡ್ಮಿನಿಸ್ಟ್ರೇಷನ್ ಅವ್ರು ನೋಡ್ಕೊತಾರೆ. ಈ ಡೈಲಿ ವೇಜಸ್, ವೀಕ್ಲಿ ವೇಜಸ್ ಇರೋರಿಗೆಲ್ಲ ಯಾರು ನೋಡ್ಕೊತಾರೆ? ಫ್ಯಾಕ್ಟ್ರಿ ಓವರ್ ಹೆಡ್ ಅವರೇ ನೋಡ್ಕೊತಾರೆ. ಸೊ ಅದನ್ನು ನೀವು ಏನು ಯೋಚನೆ ಮಾಡಬೇಡಿ, ಅದನ್ನ ನೀವು ಫ್ಯಾಕ್ಟ್ರಿಗೆ ಹಾಕ್ಕೊತೀರ. ಕಾಸ್ಟ್ ಆಫ್ ಡಿಫೆಕ್ಟಿವ್ ವರ್ಕ್ ಫ್ಯಾಕ್ಟ್ರಿ ಓವರ್ ಹೆಡ್ ಯು ವಿಲ್ ಆ್ಯಡ್. ಆಡಿಟ್ ಫೀಸ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಅಂಡರ್ರೈಟಿಂಗ್ ಕಮಿಷನ್ ಫೈನಾನ್ಷಿಯಲ್ ಐಟಮ್, ಲೀಗಲ್ ಚಾರ್ಜಸ್ ಇಲ್ ಗೋ ಟು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಡೈರೆಕ್ಟ್ ವೇಜಸ್ ಡೈರೆಕ್ಟ್ ವೇಜ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಈ ಪ್ರಿಂಟಿಂಗಲ್ಲಿ ಎಲ್ಲಿ ನಡೆಯುತ್ತೆ? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಆಫೀಸ್ ಸ್ಯಾಲರಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಕೌಂಟಿಂಗ್ ಹೌಸ್ ಸ್ಯಾಲರಿ ಅಂತ ಇದೆ. ಮ್ಯಾಮ್ ಏನದು ಕೌಂಟಿಂಗ್ ಹೌಸ್? ಕೌಂಟಿಂಗ್ ಹೌಸ್ ಇಸ್ ನಥಿಂಗ್ ಬಟ್ ಅವರಿಗೆ ಇದು ಏನು ಗೆಸ್ಟ್ ಹೌಸ್ ಕ್ವಾರ್ಟರ್ಸ್ ಥರ ಕೊಡೋ ಥರ, ಈ ವರ್ಕರ್ಸ್ಗೆ ಕ್ವಾರ್ಟರ್ಸ್ ಕೊಡೋ ಥರ. ಸೊ ಅದನ್ನು ಯಾರು ನೋಡ್ಕೊತಾರೆ? ದ್ಯಾಟ್ ವಿಲ್ ಬಿ ಡೆಲ್ಟ್ ಬೈ ದಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಅದರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ವಿಲ್ ಗೋ ಟು ಫ್ಯಾಕ್ಟ್ರಿ. ಕೋಲ್, ಗ್ಯಾಸ್, ವಾಟರ್ ಎಲ್ಲ ಯಾರು ತೊಗೊತಾರೆ? ಫ್ಯಾಕ್ಟ್ರಿ ಅವರೇ ಯೂಸ್ ಮಾಡೋದು. ಗುಡ್ ವಿಲ್ಲು ಫೈನಾನ್ಷಿಯಲ್ ಐಟಮ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ, ದಟ್ ಈಸ್ ಯುವರ್ 12th ಪ್ರಾಬ್ಲಮಲ್ಲೂ ಕೂಡ ನಾನು ಹೇಳಿದ್ದೀನಿ. ಇದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಆಫ್ಟರ್ ದಟ್ ಅದನ್ನು ನೀವು ಆ್ಯಡ್ ಮಾಡಬಾರ್ದು, ಅದನ್ನು ಸಪ್ರೇಟಾಗಿ ತೋರಿಸ್ತೀರಾ. ಮತ್ತು ಸೇಲ್ಸ್ ಅಂತ ಕೊಟ್ಟಿದ್ದಾರೆ, ಸೇಲ್ಸ್ ಅಂತ ಕೊಟ್ಟಿರೋ ಕಾರಣ ನೀವು ಡೈರೆಕ್ಟಾಗಿ ಅದನ್ನು ಸೇಲ್ಸ್ ಆರ್ ಸೆಲ್ಲಿಂಗ್ ಪ್ರೈಸ್ ಅಂತ ತೋರಿಸ್ತೀರ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್ 2. ಸೊ ದಿಸ್ ಇಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ₹2 per unit ಅಂತ ಕೊಟ್ಟಿದ್ದಾರೆ. ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಸ್ 36,000. ಇಲ್ಲಿ ನೀವು ಪ್ರೀವಿಯಸ್ ಪ್ರಾಬ್ಲಮ್ಗೆ ಯೂಸ್ ಮಾಡಿರೋ ಫಾರ್ಮುಲಾ ಯೂಸ್ ಮಾಡೋದು ಬೇಡ. ಯಾಕೆ ಅಂತಂದರೆ ಅವರು ಟೋಟಲ್ ಯೂನಿಟ್ಸ್ ಕೊಟ್ಟಿದ್ದಾರೆ, ಬರೀ ಸೇಲ್ಸ್ ಮಾತ್ರ ಎಷ್ಟಾಗಿದೆ ಅಂತ ಕೊಟ್ಟಿಲ್ಲ, ಟೋಟಲ್ ಯೂನಿಟ್ಸ್ ಕೊಟ್ಟಿದ್ದಾರೆ. ಹಾಗಿರೋ ಕಾರಣ ನೀವು ಫಾರ್ಮುಲಾನ ಯೂಸ್ ಮಾಡೋ ಹಾಗಿಲ್ಲ. ಅಂದರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ನ ಕಂಡುಹಿಡಿಯೋ ಹಾಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಇವಾಗ ಸೊಲ್ಯೂಷನ್ಗೆ ಬರೋಣ. ಸೊಲ್ಯೂಷನ್ಗೆ ಬಂದಾಗ ನಾನು ಹೇಳಿರೋ ಥರ ಡೈರೆಕ್ಟ್ ಮಟೀರಿಯಲ್ ಬರ್ತಿದ್ದೀವಿ, ಡೈರೆಕ್ಟ್ ವೇಜಸ್, ಪ್ರೈಮ್ ಕಾಸ್ಟ್ ಅಂತ ಕರೀತಾರೆ. ಫ್ಯಾಕ್ಟ್ರಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಬರ್ಕೊತೀರಾ, ವರ್ಕ್ಸ್ ಕಾಸ್ಟ್ ಕರೀತಾರೆ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನೆಕ್ಸ್ಟು ಏನೆಲ್ಲ ಬರಬೇಕು ಅದನ್ನು ಬರ್ಕೊತೀರಾ, ಪ್ರೊಡಕ್ಷನ್ ಕಾಸ್ಟ್ ಕರೀತಾರೆ. ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್ ಕೊಟ್ಟಿದ್ದಾರೆ, ದಟ್ ಇಸ್ ಬರೀ ಯೂನಿಟ್ಸ್ ಮಾತ್ರ ಕೊಟ್ಟಿದ್ದಾರೆ. 4,000 ಯೂನಿಟ್ಸ್ನ ಯಾವುದ್ರ ಜೊತೆ ಇಂಟು ಮಾಡ್ತೀರಾ? ನಿಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ದ ಅಮೌಂಟ್ ಜೊತೆ ಇಂಟು ಮಾಡಿದ್ರೆ ಇಷ್ಟು ಬರುತ್ತೆ. ಅದೇ ರೀತಿ ಲೆಸ್ ಕೂಡ ಮಾಡ್ತೀರಾ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಮಾಡ್ತೀರಾ, ದಟ್ ಇಸ್ 40,000. ಅಗೇನ್ ಇದು ಅವಶ್ಯಕತೆ ಇಲ್ಲ, ಇದನ್ನು ತಗೊಳ್ಳಿ. 6,000 ಯೂನಿಟ್ಸ್. ಸೊ 6,000 ಜೊತೆ ಇಂಟು ಅಗೇನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ದ ಅಮೌಂಟ್ ಜೊತೆ ಇಂಟು ಮಾಡಿದ್ರೆ, ಪರ್ ಯೂನಿಟ್ ಜೊತೆ ಇಂಟು ಮಾಡಿದ್ರೆ ಯು ವಿಲ್ ಹ್ಯಾವ್ 75,198. ಸೊ ಪ್ರೊಡಕ್ಷನ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಯಿತು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡು ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಅವರು ₹2 per ಯೂನಿಟ್ ಕೊಟ್ಟಿದ್ದಾರೆ. ಸೊ ನಾನು ಇದನ್ನ 2 ಅಂತ ಇಲ್ಲಿ ಬರಿತೀನಿ. ಎಷ್ಟು ಯೂನಿಟ್ಸು? 34,000. ಸೊ 34,000 ಇಂಟು 2 ಮಾಡಿದ್ರೆ 68,000. ಇಂಟ್ರೆಸ್ಟ್ 1,500. 34,000ಗೆ 1,500 ಅಂದರೆ 1,500 ಡಿವೈಡೆಡ್ ಬೈ 34,000 0.044 ಆಯಿತು. ಟೋಟಲ್ ಕಾಸ್ಟ್ ಸಿಗುತ್ತೆ. ಸೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಈ ಸೇಲ್ಸ್ ಜಾಸ್ತಿ ಇದೆ, ಕಾಸ್ಟ್ ಕಡಿಮೆ ಇದೆ, ಆ ಬ್ಯಾಲೆನ್ಸಿಂಗ್ ಫಿಗರ್ನ ಪ್ರಾಫಿಟ್ ಅಂತ ಕರೀತಾರೆ. ಒಂದು ನೋಟ್ ಏನು ಬರಿಬೇಕು ಅಂತಂದರೆ
ಫೈನಾನ್ಷಿಯಲ್ ಐಟಮ್ದು ನೋಟ್ನ ಬರಿಬೇಕಾಗತ್ತೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ನೋಡಿ, 36,000 ಇಲ್ಲಿದೆ, ಆದರೆ ಸೇಲ್ ಆಗಿರೋದು ಎಷ್ಟು? 34,000 ಅಷ್ಟು ಸೇಲ್ ಮಾತ್ರ ಆಗಿರೋದು. ಅಂದರೆ ಏನರ್ಥ? 36,000 ಜೊತೆ ನೀವು ಓಪನಿಂಗ್ ಸ್ಟಾಕ್ನ ಆ್ಯಡ್ ಮಾಡ್ತೀರಾ, ಆವಾಗ ನಿಮಗೆ 40,000 ಯೂನಿಟ್ಸ್ ಇಲ್ಲಿ ಬರುತ್ತೆ. 40,000 ಜೊತೆ 6,000ನ ಲೆಸ್ ಮಾಡ್ತೀರಾ ಯೂನಿಟ್ಸು, ಆವಾಗ 34,000 ಬರುತ್ತೆ. ಇದು ಒಂದೇ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು? ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್ನ ತಲೆಯಲ್ಲಿ ಇಟ್ಕೊಬೇಕು. ಸೊ ಸ್ಟೂಡೆಂಟ್ಸ್, ಟುಡೇ ವಿ ಫಿನಿಶ್ಡ್ 2 problems relating to your cost sheet. So hope you all understood. Try doing your next problem. In next class I will sort out your next problem. Okay, that is Ishmita company ಇದು ಪ್ರಾಬ್ಲಮ್ ಟ್ರೈ ಮಾಡಿ. ಆನ್ಸರ್ ನಿಮಗೇನು ಸಿಗಬೇಕು ಅಂತಂದರೆ, ಪ್ರಾಫಿಟ್ 69,000 ಸಿಗಬೇಕು. ಇಲ್ಲಿ ನೋಡಿ, ಪ್ರಾಫಿಟ್ 69,000, ನಿಮಗೆ ಸೇಲ್ಸ್ 3 lakh ಅನ್ನೋದು ಸಿಗಬೇಕು. ಟ್ರೈ ಮಾಡಿ ಹೆಂಗೆ ಬರುತ್ತೆ ಅಂತ ನೋಡಿ. ಓಕೆ ಸ್ಟೂಡೆಂಟ್ಸ್, ಟೇಕ್ ಕೇರ್, ಬಾಯ್.